ಸೊ ನಮಗೆ ಈಗ ಇರುವಂಥ ಪ್ರಶ್ನೆಯೇ ಅಂದರೆ ಮುಂಚೆ ನೀವು ಹೇಳಿದ ಹಾಗೆ ಹೊರಗಡೆ ಕರ್ನಾಟಕದ ಸಿನಿಮಾಗಳು ಕಳೆದ 1 ಅಥವಾ 2 ದಶಕದ ನೋಡ್ತಾ ಇದ್ರೆ ಅಷ್ಟು ಸದ್ದು ಮಾಡಲಿಲ್ಲ. KGF ಇಂದ ಶುರುವಾಯಿತು, ಆ ಒಂದು ಈಗ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಬಂದಿರುವಂಥದ್ದು. ಈಗ ಅಲ್ಲಿಯ ಜನ ಕನ್ನಡ ಇಂಡಸ್ಟ್ರಿ ಹೇಗೆ ನೋಡ್ತಾರೆ? ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ, ಯಾಕೆಂದರೆ KGFನ ಭಾಳ ಮೆಚ್ಚಿದ್ದಾರೆ. ಆ್ಯಕ್ಚುಲಿ ಸೌತ್ ಸಿನಿಮಾಯಿಂದ ಅಂದರೆ ಇವಾಗ ಮುಂಬೈಯಲ್ಲಿ ಒಂದು ಆಡಿಯನ್ಸ್ ಇದ್ದಾರೆ, ಆಮೇಲೆ ಇನ್ನೊಂದು ಮುಂಬೈ ಸಿನಿಮಾ ಜಗತ್ತಿನವರು ಅಷ್ಟೇ. ಸೌತಿಂದ ಒಂದು ಸ್ವಲ್ಪ ತೆಲುಗು ಆಗಲಿ, ತಮಿಳಾಗಲಿ, ಕನ್ನಡ ಆಗಲಿ, ಮಲಯಾಳಂ ಆಗಲಿ ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಬೇರೆ ಥರ ಇದೆ, ಅದು ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಒಂಥರ ಬಾಕ್ಸ್ ಆಫೀಸಲ್ಲಿ ಕಾಂಪಿಟೇಷನ್ ಇರೋದು ಒಳ್ಳೆಯದೇ, ಇದರಿಂದ ಸಿನಿಮಾಕ್ಕೆ ಒಳ್ಳೇದಿದು. ಯಾಕಂದರೆ ನಾವು ಅವರು ನಮ್ಮಿಂದ ಕಲಿಯೋದು ಭಾಳಷ್ಟಿದೆ, ಇದು ಒಳ್ಳೆಯದೇ. ಸೊ ಇದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದ್ದು ಒಳ್ಳೆಯದೇ, ಯಾಕಂದರೆ ಸಿನಿಮಾ ಶುಡ್ ಬಿ ವಿತೌಟ್ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆ ಥರ ಇರಬಾರ್ದು. ಎಲ್ಲನೂ ನಮ್ಮ ಸಿನಿಮಾನೇ. ಸೊ ಈ ಥರ ಒಂದು ಫೈನಾನ್ಷಿಯಲ್ ಸಕ್ಸಸ್ ಬಂದಾಗ ಇಟ್ ಓಪನ್ಸ್ ಡೋರ್ಸ್. ಅಂದರೆ ಇನ್ನೂ ಜನರು ಈ ಥರ ಸಿನಿಮಾ ನೋಡಬೇಕು. ಈಗ ಕಾಂತಾರದಿಂದ ಕಾಂತಾರ ಒಂದು ಕಾನ್ಸೆಪ್ಟು ಅವರಿಗೆ ತುಂಬ ಇಷ್ಟ ಆಗಿದೆ, ಫಸ್ಟ್ ಕಾನ್ಸೆಪ್ಟು. ಸೊ ಎರಡನೇದು ಬರಬೇಕಾದ್ರೆ ಒಂದು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಫಿಲ್ಮ್ ಆಗಿತ್ತು. ಹಾಗೆ ಪುಷ್ಪ ಜೊತೆನೂ ಆಗಿದೆ. ಹೀಗೆ ಇಲ್ಲಿನ ಕಥೆಗಳು ಬೇರೆ ನೆಲೆಗಳಿಗೆ, ಬೇರೆ ಆಡಿಯನ್ಸಸ್ ನೋಡಿ, ಬೇರೆ ಭಾಷೆ ಪರಭಾಷೆ ಗೊತ್ತಿರೋರು, ನಮ್ಮ ಕನ್ನಡ ಭಾಷೆ ಅರ್ಥ ಆಗದಿರೋರು ನೋಡಿ ಮೆಚ್ತಾ ಇದ್ದಾರೆ. ಸೊ ಇದು ಇನ್ನೂ ಬೆಳಿಬೇಕು.